ಡೆಲ್ಲಿಗೆ ಹೋಗಿದ್ರಿ ಈಗ ಡೆಲ್ಲಿಗೆ ಹೋಗಿ ಏನ್ ಸರ್ ನಿಮ್ಮ ಅಸಮಾಧಾನ ಇತ್ತು ಅಲ್ಲಿ ಅಸಮಾಧಾನ ಏನಿಲ್ಲ ಯಾರ ಮುಂದೆ ನಾನೇನು ಯಾರಿಗೂ ಹೋಗಿ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಆ ಪ್ರಸಂಗ ಬಂದ್ರೆ ವ್ಯಕ್ತಪಡಿಸ್ತೀನಿ. ಇನ್ನೂ ನಾವೇನು ಅಸಮಾಧಾನ ವ್ಯಕ್ತಪಡಿಸಿಲ್ಲ ಯಾರಿಗೂ. ಬಟ್ ಅಲ್ಲಿ ಹಲವಾರು ನಡೆಯುವಂಥ ದುರಾಡಳಿತ ನಡೆದಂಥದಕ್ಕೆ ಅದು ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಅದು ಬಂದಂಥ ಟೈಮಲ್ಲಿ ಹೇಳ್ತೀನಿ. ಯಾವ ಇಲಾಖೆ ದುರಾಡಳಿತ ಅಥವಾ ಯಾರ್ದು? ನಮ್ಮ ಬೋಲ್ಡಲ್ಲೇ ಯಾಕಂದ್ರೆ ಆ ಬೋಲ್ಡ್ಗೆ ನಾನು ಹೆಡ್ಡು. ಹಂಗಾಗಿ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಆ ವ್ಯವಸ್ಥೆ ಯಾಕಂದ್ರೆ ಪಾಪ ಮಂತ್ರಿಗಳು ಹೇಳ್ಯಾರ, ಅದನ್ನ ಲಾಸ್ಟ್ ಟೈಮ್ ಇದ್ರಾಗ ಹೇಳ್ಯಾರ, ಇದನ್ನ COD ಕೊಡಬೇಕು, ಎನ್ಕ್ವೈರಿ ಆಗ್ಬೇಕಂತೇಳಿ ಅದಕ್ಕೆ ಕೊಡೋದು ಹಕ್ಕು ಕೂಡ ಇರಲಾರ್ದಂಥ ವ್ಯವಸ್ಥೆಯಲ್ಲಿ ದುರಾಡಳಿತ ನಡೆದಿದೆ ಅಲ್ಲಿ. ಯಾಕಂದ್ರೆ ಮೊನ್ನೆ ನಾನು ನೋಡೇವಿ ವಾಲ್ಮೀಕಿ ಬೋರ್ಡಿಂದ ಆದಂಥ ವ್ಯವಸ್ಥೆ ನೋಡಿವಿ. ಅದಕ್ಕಿಂತ ಮತ್ತೆ ಕೆಟ್ಟ ವ್ಯವಸ್ಥೆ ಆಗುವಂಥದ್ದು ಬೇಡ. ಯಾಕಂದ್ರೆ ನಾನು ದರ್ವೊಂದಕ್ಕೂ ಈಗಾಗಲೇ ಪತ್ರಗಳನ್ನು ಕೊಟ್ಟೀನಿ. ಅದು ಪ್ರಸಂಗ ಬಂದಾಗ ಇಲ್ಲ ಡೆಲ್ಲಿ ಅಲ್ಲಿ ನಮ್ಮ ಮುಖಂಡರೆಲ್ಲ ಭೇಟಿ ಅಧ್ಯಕ್ಷ ಸ್ಥಾನದ್ದು ಸರ್ KPCC ಅಧ್ಯಕ್ಷ ಸ್ಥಾನ ಲಿಂಗಾಯತ ಸಮುದಾಯ ಅದೇನು ನಮ್ಮ ಇಲ್ಲಿ ಮುಂದೆ ಪ್ರಸ್ತಾಪ ಆಗಿಲ್ಲ. ಅದು ಯಾವುದೋ ಪ್ರಸ್ತಾಪ ಇಲ್ಲ. ನೀವು ಡೆಲ್ಲಿಗೆ ಹೋಗಿದ್ದು ಕೂಡ ನಾವು ಡೆಲ್ಲಿ ಹೋಗಿದ್ದು ಕರೆ ನಿಜ. ಡೆಲ್ಲಿಗೆ ಹೋಗಿದ್ದೇವೆ, ಹೇಳಿದ್ದೇವೆ, ನಮ್ಮ ಪಕ್ಷದ ಮುಖಂಡರಿಗೆ ನಾವು ಏನು ತಿಳಿಸಿದ್ದೇವೆ. ಬಟ್ ಅದು KPCC ಅಲ್ಲಿ ಯಾವುದು ಪ್ರಸ್ತಾವನೆ ಅಲ್ಲಿ ಬಂದಿಲ್ಲ. ಅಧ್ಯಕ್ಷ ಸ್ಥಾನದ ಕಂಪನಿಗಳಲ್ಲಿ ಗೋಲ್ಮಾಲ್ ಆಗಿರುವಂತ ಕಂಪನಿಗಳಿದಾವೆ, ಅಂತ ಕಂಪನಿಗಳನ್ನ ನಾವು ಬ್ಲಾಕ್ ಲಿಸ್ಟ್ ಹಾಕ್ತಾ ಇದ್ದೇವೆ. ಒಳ್ಳೆ ಕೆಲಸ. ಒಂದ್ಸಲ ಅಷ್ಟು ಕಂಪನಿಗಳನ್ನ ಎನ್ಕ್ವೈರಿ ಆಗಲಿ. ಅಲ್ಲಿ ನಾ ಈಗಾಗಲೇ ಪತ್ರ ಕೊಟ್ಟ ಈಗಾಗಲೇ ಒಂದು 2.5 ತಿಂಗಳಾಗೋತು. ಈ ಚುನಾವಣೆಕಿನ ಪೂರ್ವದಲ್ಲೇ ಕೊಟ್ಟಿನಿ. ಯಾವ ಕಂಪನಿಗಳು ಆ ಥರ ಅದಾವೆ ಅಷ್ಟು ಕಂಪನಿಗಳು, ಒಂದು 10-15 ಕಂಪನಿಗಳದಾವು. ಅದನ್ನ ಯಾವ ಗೋಲ್ಮಾಲ್ ಆಗ ಅಷ್ಟು ಕಂಪನಿಗಳು ನಮ್ಮ ತನಿಖೆ ಮಾಡ್ರಿ ಅಂತೇಳಿ ನಾನೇ ಹೇಳಿದ್ದೆ. ಅಲ್ಲಿ ಯಾವ ಗೋಲ್ಮಾಲ್ ಇದ್ದಂಥ ಕಂಪ್ನಿಗಳು, ಯಾವ ಬ್ಲ್ಯಾಕ್ ಲಿಸ್ಟ್ ಆಗಬೇಕು, ಮಂತ್ರಿಗಳಿಗೆ ಬೇಕಾದಂಥ ಕಂಪ್ನಿಗೆ ಬೇಡಾದ ಕಂಪ್ನಿಗಳು ಮಾತ್ರ ಬ್ಲ್ಯಾಕ್ ಲಿಸ್ಟ್ ಹೋಗೋದು, ಮಂತ್ರಿಗಳು ಆಪ್ತರಿದ್ದಂಥ ಹೋಗುವಂಥದ್ದು ಅವೆಲ್ಲ ಸೂಕ್ತ ಆದಂತಲ್ಲ. ಈಗ ಟೈಮ್ ಇನ್ನೂ ಬಂದಿಲ್ಲ. ಟೈಮ್ ಬಂದಾಗ ನಿಮ್ಗೆಲ್ಲ ನಮ್ಮ ಪಕ್ಷ ಯಾವತ್ತು ನಮ್ಮ ಪರ ಇದ್ದೇ ಇರ್ತೈತಿ, ನೋ ಡೌಟ್. ನಮ್ಮ ಮುಖಂಡರು ಕೂಡ ನನ್ನ ಪರ ಇದ್ದೇ ಇರ್ತಾರೆ. ಯಾವತ್ತು ನಾ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಕೂಡ ತಿಳಿಸಿನ ಹಲವಾರು ಬಾರಿ ಗಮನಕ್ಕೆ ತಂದೇವಿ. ಬಟ್ ಇಷ್ಟೊಂದು ಇದನ್ನ ನಾವ್ ಯಾರು ಸಹಿಸ್ಕೊಳ್ಳಂಗಿಲ್ಲ. ಅದಕ್ಕೊಂದು ಲಿಮಿಟೇಷನ್ ಇದೆ. DCM ಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಡಿಮ್ಯಾಂಡ್ಗಳು ಸಮುದಾಯವರು ಆ ವಿಚಾರ ನನ್ನ ಮುಂದೆ ಪ್ರಸ್ತಾಪ ಆಗಿಲ್ಲ. ಜೊತೆಗೆ ಇದು ಕೂಡ ಪ್ರಸ್ತಾಪ ಆಗಿಲ್ಲ. KPCC ಅಧ್ಯಕ್ಷ ಸ್ಥಾನ ಕೂಡ ಪ್ರಸ್ತಾಪ ಇಲ್ಲ. CM ಸ್ಥಾನದ ವಿಚಾರವಾಗಿ ಚರ್ಚೆ ಆಗ್ತಿದೆ. ಸ್ವಾಮೀಜಿಗಳು ಸ್ವಾಮೀಜಿಗಳು ಅವ್ರವ್ರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ಬೋದು. ಅವೆಲ್ಲ ಅಲ್ಲಿ ಯಾವ ಚರ್ಚೆಗಳಾಗಿಲ್ಲ. ಸರ್, ಇವತ್ತಿನ ಸಭೆಯಲ್ಲಿ ಏನೇನು ಇನ್ಸ್ಟ್ರಕ್ಷನ್ ಬಂದು ಏನೇನು ಕೊಟ್ಟರು, ಜೊತೆಗೆ ನಮ್ಮ ಪಕ್ಷದ ಸಂಘಟನೆ ಬಹಳ ಮುಖ್ಯವಾದಂಥದ್ದು. ಯಾಕಂದ್ರೆ ನಮ್ಮ ಪಕ್ಷದಲ್ಲಿದ್ದಂಥ ನಮ್ಮ ಪದಾಧಿಕಾರಿಗಳು ಕೂಡ ಎಲ್ಲರೂ ಕೂಡ ಗೌರವ ಸಿಗುವಂಥ ವ್ಯವಸ್ಥೆಯಲ್ಲಿ ಇವತ್ತು ಮಂತ್ರಿಗಳಾಗಲಿ ಶಾಸಕರಾಗಲಿ ಯಾರ ಪಕ್ಷಕ್ಕಾಗಿ ದುಡಿದಿರ್ತಾರೋ ಅವ್ರನ್ನ ನಿಷ್ಠೆಯಿಂದ ಅವ್ರ ಕೆಲಸ ಮಾಡಿಕೊಡುವಂಥದ್ದಾಗಲಿ ಮಾಡಿಕೊಡುವಂತ ನಾವು ಕೇಳ್ಕೊಂಡೇವೆ. ಜೊತೆಗೆ ಸಂಘಟನೆ ಮಾಡೋದು ಪದಾಧಿಕಾರಿಗಳಾಗಲಿ ಶಾಸಕರುಗಳಾಗಲಿ ಚುನಾವಣೆಯಲ್ಲಿ ಆಗಲಿ ಯಾರೋ ಪಕ್ಷದ ವಿರುದ್ಧ ಚಟುವಟಿಕೆ ಮಾಡಿದಂಥವ್ರ ಮ್ಯಾಗ ಶಿಸ್ತಿನ ಕ್ರಮ ತಗೊಳಕ್ಕೆ ಇವತ್ತೊಂದು ಜರುಗಿಸಕ್ಕೆ ನಾವು ಇದನ್ನು ಕೂಡ ಜಾರಿ ಮಾಡಿದ್ದೇವೆ. ನೋಟಿಸ್ ಏನು ಶಾಸಕರಿಗೆ ಮಾತ್ರನಾ ಸಚಿವರಿಗೆ ಅಷ್ಟೇ? ನಾವು ಸಚಿವರು ಅಕಸ್ಮಾತ್ ವಿರುದ್ಧ ಮಾಡಿದಂತಾರೆ ಯಾರು ಇದ್ರು ಕೂಡ ಅವ್ರಿಗೂ ಆಗುತ್ತೆ. ಸಚಿವರು ಅಂದ್ರೆ ಯಾರು ಬೇರೆ ಅಲ್ರಿ. ಸಚಿವರು ಅಂದ್ರೆ ನಮ್ಮ ಶಾಸಕರಾಗಿ ಹೋಗಿರ್ತಾರೆ. ನಾವು ಶಾಸಕರಿದ್ದಾಗ ಅವ್ರು ಸಚಿವರು. ಅದನ್ನ ಇಟ್ಕೊಳ್ತೀವಿ. ಏನ್ ಸಚಿವರು ಅಂದ್ರೆ ಮ್ಯಾಲಿಂದ ಇರಲ್ಲ. ಸಚಿವರು ಅಂದ್ರೆ ನಾವೆಲ್ಲರೂ ಕೂಡಿ ಮಾಡಿದಾಗ ಸಚಿವರು ಅವ್ರಲ್ಲ. ಯಾವುದು ನಾವೆಲ್ಲ ಮಾಡಿದಾಗ ಸಚಿವರಲ್ಲ. ಸಚಿವರು ಅಂತಂದ್ರೆ KPCC ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಒತ್ತಡವನ್ನು ಹಾಕ್ತಿದ್ದಾರೆ. ಈಗ ಬದಲಾಗಬೇಕು ಅಂತ ಅನ್ಸುತ್ತೆ. ನೋ ಯಾರು ಒತ್ತಡ ಹಾಕಿಲ್ಲ. ಎಲ್ಲಿಯೂ ಅದ್ರ ಪ್ರಸ್ತಾಪ ಬಂದಿಲ್ಲ. ಬದಲಾಗಬೇಕು ಅನ್ನುವಂತ ಒಂದು ಚರ್ಚೆಗಳು ಆಗ್ತಿದಾವೆ. ಎಲ್ಲಿ ಆಗಿದೆ? ಯಾರಿಂದ ಆಗಿದೆ? ಸರ್, ಒಬ್ಬರಿಗೆ ಎಲ್ಲೂ ಚರ್ಚೆ ಆಗಿಲ್ಲ. ಸುಮ್ಮನೆ ನಿಮ್ಮ ಮಾಧ್ಯಮದಲ್ಲಿ ಬರ್ತಾವಲ್ಲ ಅವು. ಅಲ್ಲ, ಒಬ್ಬರಿಗೆ ಒಂದು ಹುದ್ದೆ ಅನ್ನುವಂಥದ್ದು ನಿಮ್ಮ ಪಕ್ಷ ಅಲ್ಲ. ಲಾಸ್ಟ್ ಟೈಮ್ ಮತ್ತೆ ನಮ್ಮ ಕಾರ್ಯಾಧ್ಯಕ್ಷರಿಗೆ ಬಿಟ್ಕೊಟ್ರು. ಏನ್ ನೋಡು ಅಧ್ಯಕ್ಷ ಅದ್ರ ಬಗ್ಗೆ ಮಾತ್ರ ಎಲ್ಲಿ ಪ್ರಸ್ತಾಪ ಆಗಿಲ್ಲ. ನೀವು ರಾಜೀನಾಮೆ ಕೊಡೋಕೆ ಹಿಂಜರಿ ಇದೆಯಲ್ಲ ಅಂತ ಹೇಳ್ತಿದ್ರ. ನೋ ಡೌಟ್ ಸರ್. ಗೌರವ ಇಲ್ಲ ಅಂತ ಅಲ್ಲಿ ಯಾಕಿರ್ಬೇಕು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.